ವೀಕ್ಷಕರೇ, ಸೌದತ್ತಿ ಅಂದ ತಕ್ಷಣ ನಮಗೆಲ್ಲ ನೆನಪಿಗೆ ಬರೋದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ. ಸೊ ಅದೇ ಸುಕ್ಷೇತ್ರದಲ್ಲಿ ನಾನಿದ್ದೀನಿ. ಆ ಸುಕ್ಷೇತ್ರದ ಜನ ಏನು ಹೇಳ್ತಾರೆ ಶಾಸಕರ ಬಗ್ಗೆ, ಈ ಒಂದು ಸುಕ್ಷೇತ್ರಕ್ಕೆ ಯಲ್ಲಮ್ಮ ದೇವಸ್ಥಾನಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಶಾಸಕರು, ಇದೆಲ್ಲದರ ಬಗ್ಗೆಯೂ ಕೂಡ ಮಾತನಾಡಿಸ್ತಾ ಹೋಗೋಣ. ಜನರನ್ನು ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಈಗ ನಿಮ್ಮ ಶಾಸಕರು ಯಾವ ರೀತಿಯ ಕೆಲಸ ಮಾಡ್ತಿದ್ದಾರೆ? ನಮ್ಮ ಶಾಸಕರನ್ನ ಪಡೆದಿದ್ದು ನಾವೇ ಪುಣ್ಯವಂತರು, ಧನ್ಯವಂತರು. ಸಮಗ್ರ ಯರಗಟ್ಟಿ ಹಾಗೂ ಸವದತ್ತಿಯ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಬೇಕಂತ ಪಣ ತೊಟ್ಟಂಥ ಏಕೈಕ ನಾಯಕರು. ಎಲ್ಲ ಶಾಸಕರನ್ನ ನಾವು ಕುಲಂಕುಷವಾಗಿ ಸೋಷಿಯಲ್ ಮೀಡಿಯಾದಾಗ ಗಮನಿಸಿದಾಗ ಇಷ್ಟೊಂದು ಜನಪ್ರಿಯತೆ, ಇಷ್ಟೊಂದು ಜನರ ಒಡನಾಟ, ಇಷ್ಟೊಂದು ಜನರಿಗೆ ಕೈ ಗಟ್ಕುವಂಥ ಶಾಸಕರಿದ್ರಂದ್ರೆ ವಿಶ್ವಾಸನ ವೈದ್ಯವರು. ನಾವು ಅವರು ಕೂಡ ಜನಪರ ಜನರಿಗೆ ಏನೇ ಸಮಸ್ಯೆ ತಕ್ಷಣ ಪರಿಹಾರ ನೀಡ್ತಕ್ಕಂಥ ಏಕೈಕ ಶಾಸಕರು. ಮನೆಗೆ 6 ಗಂಟೆಗೆ ಹೋಗಿ ಹೋದ್ರೂ ಶಾಸಕರ ಎಲ್ಲರೂ ಇವತ್ತು ನಮ್ಮ ತಾಲೂಕಿನ ಜನ ಬರೋಕ್ಕಿಂತ ಅವರ ಎದ್ದ ಜನರ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥ, ತಕ್ಷಣ ಪರಿಹಾರ ಕೊಡ್ತಕ್ಕಂಥ ನಮ್ಮ ಶಾಸಕರನ್ನ ನಾವು ಪಡೆದೀವಿ ಅಂದ್ರೆ ನಾವಂಥ ತಾಲೂಕಿನ ಜನರು ಅವರಂಥ ಪುಣ್ಯವಂತರ. ಈಗ ಕೆಲಸ ಮಾಡಿದ್ದಾರೆ ಎಲ್ಲ ರೀತಿ ಈಗೆಲ್ಲ ಯಲ್ಲಮ್ಮ ಕ್ಷೇತ್ರಕ್ಕೆ ವಿಶೇಷ ಅನುದಾನ ತಂದರು. ಇವತ್ತು ಯರಗಟ್ಟಿ ತಾಲೂಕಿಗೆ ಅಂತಕ್ಕಂಥ ಕುಡಿಯುವ ನೀರಿನ ಮತ್ತು ಅಲ್ಲಿ ಜಾಕೋಲ್ಗಳನ್ನ ನಿರ್ಮಾಣ ಮಾಡೋದು, ಒಳ್ಳೆಯ ರಸ್ತೆಗಳನ್ನ ಸತ್ತಿಗೆರೆ ಏತ ನೀರಾವರಿ ಯೋಜನೆ ಆಗಲಿ, ಇವತ್ತು ನಮ್ಮ ಪುರಸಭೆದಿದ್ದ ನಗರಸಭೆ ಎಲ್ಲ ರೀತಿ ಇವತ್ತು ಒಳ್ಳೆಯ ರೀತಿ ಜನರಿಗೆ ಸಮಸ್ಯೆಗಳನ್ನ ಸ್ಪಂದಿಸಿ ತಕ್ಷಣದಲ್ಲಿ ಪರಿಹಾರ ಕೊಡ್ತಕ್ಕಂಥ ನಮ್ಮ ಶಾಸಕರು ಅವರು ಒಳ್ಳೆಯ ರೀತಿ ಕೆಲಸ ಮಾಡ್ಯಾರ ಅಂತ ಹೇಳಕ್ಕೆ ಬಯಸ್ತೀನಿ ರೀ. ಮಾನ್ಯ ಸವದತ್ತಿ ಯಲ್ಲಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ವಿಶ್ವಾಸನ ವೈದ್ಯವರು ಈ ಕರ್ನಾಟಕ ರಾಜ್ಯದ 224 ಶಾಸಕರ ಪೈಕಿ ಏನು ಹೇಳಬೇಕಂತಂದ್ರೆ ಅವರಂಥ ಶಾಸಕರು 224 ಶಾಸಕರಲ್ಲಿ ಸಿಗುವಂಥ ಭಾಳ ಕಷ್ಟಕರವಾಗಿರ್ತಕ್ಕಂಥ ಈ ವಿಷಯ. ಯಾಕಂತಂದ್ರೆ ಜನರ ಮುಂಜಾನೆ 6 ಗಂಟೆಗೆ ಅವರ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡಿ ಜನರಿಗೆ ಅವ್ರಿಗೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಎಲ್ಲ ಕಾರ್ಯಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ಯಾರು ಮಾಡ್ತಾಯಿದ್ರೆ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಶ್ವಾಸನ ವೈದ್ಯವರು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು 15-20 ವರ್ಷಗಳಂತಲೇ ಇವತ್ತು ಹಳ್ಳಿಗಳಲ್ಲಿ ಸಿ ರಸ್ತೆ ಇದ್ದಿರ್ಕಿಲ್ಲ, ಗಟಾರಿಗಳು ಇದ್ದಿರ್ಕಿಲ್ಲ. ಅವರು 2-3 ವರ್ಷದೊಳಗೆ ಇವತ್ತು ಪ್ರತಿಯೊಂದು ಹಳ್ಳಿ ಒಳಗೆ ಇವತ್ತು 150-60 ಕೋಟಿ ಗಂಟ್ಲಕ್ಕೆ ಪ್ರತಿಯೊಂದು ಹಳ್ಳಿಗಳಿಗೆ ಅವರು ಅನುದಾನವನ್ನು ಕೊಟ್ಟಿದ್ದಾರೆ. ಅವರಂಥ ಶಾಸಕರನ್ನು ನಾವು ಏನು ಪಡೆದಿದ್ದೇವೆ. ನಾವು ಈ ಭಾಗದ ತಾಲೂಕಿನ ಜನರ ಧನ್ಯವಂತರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಮ್ಮ ಶಾಸಕರ ಬಗ್ಗೆ ಹೇಳಬೇಕಂದ್ರೆ ಅವರ ಕೆಲಸ ಕಾರ್ಯಗಳನ್ನ ನೋಡಿದ್ರೆ ಅಂಥ ಶಾಸಕರು ನಾವು ಸವದತ್ತಿ ತಾಲೂಕಿನ ಜನ ಎಂದೂ ಕಂಡಿಲ್ಲ, ಮುಂದೆ ಕಾಣೋದೂ ಇಲ್ಲ ಅಂಥೇಳಿ ಸವದತ್ತಿ ತಾಲೂಕಿನ ಜನ ಎಲ್ಲ ಮಾತಾಡ್ತಾರೆ. ಶಾಸಕರಾಗೋಕ್ಕಿಂತ ಮೊದಲು ಏನು ಶಾಸಕರು ನಮ್ಮ ಜನಕ್ಕೆ ಮಾತು ಕೊಟ್ಟಿದ್ರು, ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಉದಾಹರಣೆ ಸವದತ್ತಿ ಯಲ್ಲಮ್ಮ ದೇವಸ್ಥಾನದನ್ನು ಒಂದು 100 ವರ್ಷ ಆದರೂ ಯಾರೂ ಪ್ರಾಧಿಕಾರ ಮಾಡಿರ್ಕಿಲ್ಲ. ಶಾಸಕರು ಅದನ್ನು ತಮ್ಮ ಮನಸ್ಸಿನ ಮೇಲೆ ತೊಗೊಂಡು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಪ್ರವಾಸೋದ್ಯಮ ಮಾಡಿದರು. ಆಮೇಲೆ ಪ್ರಾಧಿಕಾರ ಮಾಡಿದರು. ಆಮೇಲೆ ಸವದತ್ತಿ ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಿದರು. 100 ವರ್ಷದಿಂದ ಒಟ್ಟು ನಗರಸಭೆ ಆಗಿರ್ಕಿಲ್ಲ, ನಗರಸಭೆ ಮಾಡಿದರು. ಮತ್ತು ಯಲ್ಲಮ್ಮನ ದೇವಸ್ಥಾನಕ್ಕೆ ಈ ಸದ್ಯಕ್ಕೆ 251 ಕೋಟಿ ರೂಪಾಯಿ ಅನುದಾನ ತೊಗೊಂಬಂದರು. ನನಗನ್ಸಿದ ಮಟ್ಟಿಗೆ ಈ ಫೀಲ್ಡ್ ಮುಗಿಯೊಳಗೆ ಶಾಸಕರು ಸವದತ್ತಿ ಯಲ್ಲಮ್ಮನ ಕ್ಷೇತ್ರಕ್ಕೆ 1,000 ಕೋಟಿ ರೂಪಾಯಿ ತೊಗೊಂಬರ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ. ಅದರಲ್ಲಿ 2 ಮಾತಿಲ್ಲ. ಮತ್ತು ಭಾಳ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. ಮತ್ತು ಇಂಥ ಶಾಸಕರನ್ನ ಕಂಡ್ರೆ ನಾವು ಭಾಳ ಧನ್ಯರಂತೆ ಹೇಳಕ್ಕೆ ಇಷ್ಟಪಡ್ತೀವಿ.